ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಟಿಪ್ಪರ್ ಲಾರಿ ಚಾಲಕರ ಪುಂಡಾಟ ಅತಿ ಆಗ್ತಾ ಇದೆ. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಗೆ ಟೋಲ್ ಕಟ್ಟದೆ ಅನಧಿಕೃತವಾಗಿ ಪ್ರವೇಶವನ್ನ ಮಾಡ್ತಿದ್ದಾರೆ. ಮೈಸೂರು ಬೆಂಗಳೂರು ಹೈವೇಯಲ್ಲಿ ಟಿಪ್ಪರ್ ಲಾರಿ ಚಾಲಕರ ಪುಂಡಾಟ ಅತಿಯಾಗ್ತಾ ಇದೆ. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಗೆ ಟೋಲ್ ಕಟ್ಟದೆ ಅನಧಿಕೃತವಾಗಿ ಪ್ರವೇಶವನ್ನ ಮಾಡ್ತಿದ್ದಾರೆ. ಇನ್ನು ಚಾಲಕರ ಪುಂಡಾಟಕ್ಕೆ ಹೆದ್ದಾರಿ ವಾಹನ ಸವಾರರು ಹೈರಾಣಾಗಿದ್ದಾರೆ. ಟಿಪ್ಪರ್ ಚಾಲಕರ ಪುಂಡಾಟದಿಂದ ಸವಾರರ ಪ್ರಾಣಕ್ಕೆ ಕಂಟಕವಾಗ್ತಾ ಇದೆ. ಟೋಲ್ ಸಿಬ್ಬಂದಿಗಳ ಜೊತೆ ಶಾಮೀಲಾಗಿ ಇವರು ಹೆದ್ದಾರಿಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಟೋಲ್ ಸಿಬ್ಬಂದಿ ಶಾಮೀಲಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ. ಅಂದ್ರೆ ಇವರು ಯಾವುದೇ ರೀತಿ ಟೋಲ್ ಕಟ್ತಾ ಇಲ್ಲ, ಆದ್ರೂ ಕೂಡ ಹೈವೇಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಪುಂಡಾಟವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಅಲ್ಲಿ ಪ್ರತಿನಿತ್ಯ ಓಡಾಡುವಂತಹ ವಾಹನ ಸವಾರರು ದಿನನಿತ್ಯವೂ ಕೂಡ ಸಂಕಷ್ಟದಲ್ಲೇ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಟೋಲ್ ಸಿಬ್ಬಂದಿಗಳ ಜೊತೆ ಶಾಮೀಲಾಗಿ ಇವರು ಹೈವೇಗೆ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಟೋಲ್ ಸಿಬ್ಬಂದಿ ಶಾಮೀಲಾಗಿ ಸರ್ಕಾರದ ಬೊಕ್ಕಸಕ್ಕೆ ತೀವ್ರ ನಷ್ಟ ಕೂಡ ಆಗ್ತಾ ಇದೆ. ಕಲ್ಲು ಗಣಿಗಾರಿಕೆ ಮಾಲೀಕರೊಂದಿಗೆ ಟೋಲ್ ಸಿಬ್ಬಂದಿಗಳು ಶಾಮೀಲಾಗಿ ಸಾಕಷ್ಟು ಅವ್ಯವಸ್ಥೆ ಉಂಟಾಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಅಕ್ರಮ ದಂಧೆ ವೈರಲ್ ಆದರೂ ಕೂಡ ಕಳ್ಳ ದಂಧೆ ನಿಲ್ತಾ ಇಲ್ಲ. ಹೆದ್ದಾರಿ ಟೋಲನ್ನು ತಪ್ಪಿಸೋದಕ್ಕೆ ಶ್ರೀರಂಗಪಟ್ಟಣದ ಗರುಡನ ಉಕ್ಕಡದ ಎಕ್ಸಿಟ್ ರಸ್ತೆಯಲ್ಲಿ ಟಿಪ್ಪರ್ ಚಾಲಕರು ರಿವರ್ಸ್ ಆಗಿ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಈ ಸ್ಥಳದಲ್ಲಿ ಸೆಕ್ಯೂರಿಟಿ ಇದ್ರೂ ಕೂಡ ಹೈವೇ ಟೋಲ್ನ ಅಧಿಕಾರಿಯ ಅಣತಿ ಮೇರೆಗೆ ಇವರೇ ಸೆಕ್ಯೂರಿಟಿ ಕೊಟ್ಟು ಹೈವೇಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ಸಿಬ್ಬಂದಿ ಇಲ್ಲದ ವೇಳೆ ರಾಜಾರೋಷವಾಗಿ ಹಿಮ್ಮುಖ ಚಾಲನೆ ಮಾಡಿ ಟಿಪ್ಪರ್ ಚಾಲಕರು ಎಂಟ್ರಿ ಆಗ್ತಾ ಇದ್ದಾರೆ, ಅಂದರೆ ರಿವರ್ಸ್ ಆಗಿ ಎಂಟ್ರಿ ಆಗ್ತಾ ಇದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಬಳಿ ಇರುವಂತಹ ಹೈವೇ ಟೋಲ್ ಪ್ಲಾಜಾ ಇದು. ಇಂತಹ ಅಧಿಕಾರಿಗಳ ಕಳ್ಳದಂಧೆಗೆ ಕಡಿವಾಣ ಹಾಕದಿದ್ರೆ ಟೋಲ್ಗೆ ಮುತ್ತಿಗೆ ಹಾಕ್ತೇವೆ ಅಂತ ಅಲ್ಲಿರುವಂತಹ ಸಾರ್ವಜನಿಕರು ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನು ಯಾಕೆ ರಿವರ್ಸ್ ಹೋಗ್ತಾರಲ್ಲ ಇವರೆಲ್ಲ ನಮ್ದು ಚೆಕ್ ಇದಕ್ಕೆ ಬಂದ ಟೋಲ್ಗೆ ಅದಕ್ಕೆ ಬಂದಿರೋದಕ್ಕೆ ಇವ್ರು ಏನು ಹೇಳಿದ್ರು ಕೇಳ್ತಾ ಇಲ್ಲ. ಇವರೆಲ್ಲ ಟೋಲ್ನವ್ರಿಗೆ ಇವ್ರಿಗೂ ಅಡ್ಜಸ್ಟ್ಮೆಂಟ್ ರೋಡಲ್ಲಿ ಹೋಗ್ತಾರಲ್ಲ ರಿವರ್ಸ್ ಬರ್ತಾರಲ್ಲ ಯಾಕೆ? ಹೌದು ಹೌದು ಅದನ್ನೇ ಸರ್ ನಾವು ತಡಿತಾವಿ ಏನೇ ಮಾಡಿದ್ರು ಇಲ್ಲಿ ಮಾಮೂಲಿ ಟಿಪ್ಪರ್ನವರು ಮಂತ್ಲಿ ಕೊಡ್ಕೊಂತಿರೋದು ಇವ್ರಿಗೆ. ಯಾರಿಗೆ? ಈ ಟೋಲ್ನವ್ರಿಗೆ. ಅದಕ್ಕೆ ಅವ್ರು ಹಿಂಗೆ ಆಡೋಯ್ತವ್ರೆ. ಇಲ್ಲಿ ಸ್ನೇಹಿತರೆ, ಇಲ್ಲಿ ಎಂತ ಒಂದು ದರಿದ್ರ ದಂಧೆ ಇಲ್ಲಿ ನಡೀತಾ ಇದೆ. ಇಲ್ಲಿ ಅಂತಂದ್ರೆ ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಸ್ನೇಹಿತರೆ, ಇದು ಶ್ರೀರಂಗಪಟ್ಟಣದ ಹತ್ರ ಟೋಲ್ ಸಿಗುತ್ತಲ್ಲ, ಅಲ್ಲಿ ಬಂದಿದ್ದೀನಿ ನನಗೆ. ಇಲ್ಲಿ ಲಾರಿಗಳು, ಟಿಪ್ಪರ್ಗಳು, ಕಮರ್ಷಿಯಲ್ ವೆಹಿಕಲ್ಸ್ ಏನೇನು ಹೋಗ್ತಾವಲ್ಲ ಇಲ್ಲಿ, ಅವರು ಮಾನವಾಗಿ ನೋಡ್ತು ಅಂತಂದ್ರೆ ದಶಪಥದಲ್ಲಿ ಹೋಗ್ಬೇಕು ಇಲ್ವಾ? ಸುಮ್ಮನೆ ಸರ್ವಿಸ್ ರೋಡ್ ಕೊಟ್ಟಿದ್ದಾರೆ, ಗೌರ್ಮೆಂಟ್ ರಸ್ತೆ ಫ್ರೀಯಾಗಿ ಹೋಗ್ಬೇಕು. ಈ ಎರಡು ಕೆಲಸನೂ ಮಾಡ್ತಾ ಇಲ್ಲ ಅವರು. ದಶಪಥದಲ್ಲಿ ಬಂದ್ಬಿಟ್ಟು ಇಲ್ಲಿ ಟೋಲ್ ನ ತಪ್ಸಕ್ಕೆ ಅಂತ ಅಂದ್ಬಿಟ್ಟು ಬಂದು ರಿವರ್ಸ್ ಹೋಗುವಂತ ಕೆಲಸ ಇಲ್ಲಿ ಬಂದು, ಅದಕ್ಕೆ ಹೋಮ್ ಗಾರ್ಡ್ ಗೌರ್ಮೆಂಟ್ ಇಂದ ಅಪಾಯಿಂಟ್ಮೆಂಟ್ ಮಾಡಿರುವಂತ ಹೋಮ್ ಗಾರ್ಡ್ ನಿಂತ್ಕೊಂಡು ಅವರು ಪ್ರೊಟೆಕ್ಷನ್ ಕೊಟ್ಕೊಂಡು, ಇದು ಶ್ರೀರಂಗಪಟ್ಟಣದಿಂದ ಇಲ್ಲಿ ಎಕ್ಸಿಟ್ ಆಗ್ತಾರಲ್ಲ ಬಂದು ಅಲ್ಲಿ ನಿಂತ್ಕೊಂಡು ಅವ್ರನ್ನ ಲಾರಿಗಳನ್ನ ಪ್ರತಿ ಲಾರಿನೂ ರಿವರ್ಸ್ ಹಾಕಿ ಮತ್ತೆ ದಶಪಥಕ್ಕೆ ಬಿಟ್ಟು ಮುಂದಕ್ಕೆ ಹೋಗುವಂತ ಕೆಲಸನ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಹಿಂದ್ಗಡೆ ಅಲ್ಲೊಂದು ಟೋಲ್ ಇದೆ, ಶ್ರೀರಂಗಪಟ್ಟಣದ ಹತ್ರ ಪಾಸ್ ಆಗ್ತೀವಲ್ಲ ಅಲ್ಲೊಂದು ಟೋಲ್ ಇದೆ. ಆ ಟೋಲ್ ತಪ್ಸೋಕೆ ಏನು ಮಾಡ್ತಾರೆ, ಬೆಂಗಳೂರು ಕಡೆಯಿಂದ ಹೊರಟು ಆ ಟೋಲ್ ಆದಮೇಲೆ ದಶಪಥದ ಒಳಗಡೆ ಬಂದ್ಬಿಡುವಂಥದ್ದು, ಬಂದು ಶ್ರೀರಂಗಪಟ್ಟಣದವರೆಗೂ ಬಂದು ಅಲ್ಲಿ ಟೋಲ್ ಬರೋಕೆ ಮುಂಚೆ ಎಕ್ಸಿಟ್ ಆಗ್ಬಿಡುವಂಥದ್ದು ಸರ್ವಿಸ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ. ಇನ್ನು ಟೋಲ್ ಸಿಬ್ಬಂದಿಗಳೇ ಇದರಲ್ಲಿ ಶಾಮೀಲಾದ್ರೆ ಹೇಗೆ ಅಂತ, ಜೊತೆಗೆ ಇದರಿಂದ ಬೇರೆಯವರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಹೌದು ಸಿಂಚನ, ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಈಗ ಟಿಪ್ಪರ್ ಲಾರಿ ಚಾಲಕರ ಪುಂಡಾಟ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಬೆಂಗಳೂರು ಮೈಸೂರು ದಶಪಥದ ಹೆದ್ದಾರಿಯಲ್ಲಿ ಟೋಲ್ ಕಟ್ಟದೆ ಅನಾಧಿಕೃತವಾಗಿ ವಾಹನ ಸಂಚಾರ ಕೂಡ ಟೋಲ್ ಏನು ಒಂದು ಟಿಪ್ಪರ್ ಚಾಲಕರು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಟಿಪ್ಪರ್ ಚಾಲಕರ ಹೆದ್ದಾರಿ ಏನು ಸವಾರರ ಪುಂಡಾಟಕ್ಕೆ ಈಗ ಸಾರ್ವಜನಿಕರು ಕೂಡ ಹೈರಾಣಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಟೋಲ್ ಸಿಬ್ಬಂದಿಗಳ ಜೊತೆ ಶಾಮೀಲಾಗಿ ಹೆದ್ದಾರಿ ಸರ್ವಿಸ್ ರಸ್ತೆಯಿಂದ ಎಂಟ್ರಿಯನ್ನ ಪಡೆದು ಸಾಕಷ್ಟು ಒಂದು ಟೋಲ್ ಅನ್ನ ಕೂಡ ವಂಚನೆಯನ್ನ ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಕಲ್ಲು ಗಣಿಗಾರಿಕೆ ಮಾಲೀಕರೊಂದಿಗೆ ಟೋಲ್ ಸಿಬ್ಬಂದಿಗಳು ಶಾಮೀಲಾಗಿ ಈಗ ಸರ್ಕಾರದ ಬೊಕ್ಕಸಕ್ಕೂ ಕೂಡ ನಷ್ಟವನ್ನ ಉಂಟು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳ್ಬರ್ತಾ ಇರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಅಕ್ರಮ ದಂಧೆ ವೈರಲ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಟೋಲ್ ಸಿಬ್ಬಂದಿಗಳ ಹಾಗೂ ಏನೋ ಒಂದು ಟಿಪ್ಪರ್ ಚಾಲಕರ ದಂಧೆ ಕೂಡ ಇನ್ನು ಅದೇ ರೀತಿ ಮುಂದುವರೆದಿದೆ ಅಂತಾನೆ ಈಗ ಹೇಳಲಾಗ್ತಾ ಇರುವಂತದ್ದು. ಹೆದ್ದಾರಿಯಲ್ಲಿ ಟೋಲ್ ತಪ್ಪಿಸಲು ಶ್ರೀರಂಗಪಟ್ಟಣದ ಗರುಡನಹಳ್ಳಿಯ ಉಕ್ಕಡದ ಎಕ್ಸಿಟ್ ರಸ್ತೆಯಲ್ಲಿ ಟಿಪ್ಪರ್ ಚಾಲಕರಿಂದ ಈಗ ರಿವರ್ಸ್ ಎಂಟ್ರಿಯನ್ನ ಕೂಡ ಪಡಿತಾ ಇರುವಂತದ್ದು. ಇದರಿಂದಾಗಿ ಏನು ಒಂದು ಹೆದ್ದಾರಿಯಲ್ಲಿ ವೇಗದಲ್ಲಿ ಕೂಡ ಚಲಿಸುವಂತ ವಾಹನಗಳಿಗೆ ಕೂಡ ಅಪಘಾತವಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಸ್ಥಳದಲ್ಲಿ ಸೆಕ್ಯೂರಿಟಿ ಇದ್ರೂ ಕೂಡ ಹೈವೇ ಟೋಲ್ ನ ಅಧಿಕಾರಿಯ ಅಣತೆ ಮೇರೆಗೆ ಅವರೇ ಸೆಕ್ಯೂರಿಟಿಯನ್ನ ಕೊಟ್ಟು ಈಗ ಹೈವೇಗೆ ಟಿಪ್ಪರ್ ಲಾರಿಗಳ ಪ್ರವೇಶವನ್ನ ಕೂಡ ಮಾಡ್ತಾ ಇದ್ದಾರೆ ಎನ್ನುವ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಒಟ್ಟಾರೆಯಾಗಿ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಬಳಿ ಇರುವಂತ ಹೈವೇ ಟೋಲ್ ಪ್ಲಾಜಾದಲ್ಲಿ
ಇತ್ತ ಏನು ಒಂದು ಟಿಪ್ಪರ್ ಮಾಲೀಕರ ಹಾಗೂ ಪ್ಲಾಜಾದ ಏನು ಒಂದು ಅಧಿಕಾರಿಗಳಿದ್ದಾರೆ, ಇವರು ಸಾಮೀಲಾಗಿ ಆದಷ್ಟು ವಂಚನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇಂಥ ಅಧಿಕಾರಿಗಳ ಕಳ್ಳದಂಧೆಗೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಕೂಡ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಿಂಚನ, ಪ್ರಸನ್ನ, ಇನ್ನು ಯಾವಾಗಿಂದ ಈ ರೀತಿ ನಡೀತಾ ಇದೆ ಅಂತ ಅಕ್ರಮ? ಕಳೆದ ತಿಂಗಳಷ್ಟೇ ಇದರ ಬಗ್ಗೆ ಒಂದು ಬೆಳಕು ಚೆಲ್ಲಿ ಒಂದು ವರದಿಯನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಟೋಲ್ ಸಿಬ್ಬಂದಿಗಳು ಟಿಪ್ಪರ್ ಲಾರಿ ಮಾಲೀಕರ ಜೊತೆ ಸಾಮೀಲಾಗಿ ಇನ್ನೂ ಕೂಡ ಈ ಒಂದು ಹೈವೇಗೆ ಅಕ್ರಮವಾಗಿ ಎಂಟ್ರಿ ಪಡೆಯುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.